ಇವರ ಹೆಸರು ಕುಬೇರ. ಇವ್ರು ಯಾರು ಗೊತ್ತಾ? ಮಂಗಳೂರು ದಸರಾದ ನವದುರ್ಗೆಯರು ಸುಂದರವಾದಂತ ಶಾರದೆ ಈ ಕಲಾವಿದನ ಕೈಯಿಂದಲೇ ಮೂಡಿಬರೋದು. ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ಮೂರ್ತಿ ಕೂಡ ಅಷ್ಟೇ ಸಾತ್ವಿಕವಾಗಿ ಬರ್ತದೆ. ಹಂಗಾಗಿ ಮನಸ್ಸು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈ ಕಣ್ಣು ಮಾಡುವಾಗ ಸುಮಾರು ಒಂದು ವಿಗ್ರಹಕ್ಕೆ 1 ರಿಂದ 1.5 ಗಂಟೆ ಸಮಯ ತಗೊಳ್ತದೆ. ಇಲ್ಲಿ ದೈವಗಳು ಅಂದ್ರೆ ಅತ್ಯಂತ ಭಕ್ತಿ. ಹಂಗಾಗಿ ನಮ್ಮಲ್ಲಿ ಸ್ಪಿರಿಚುಲಿಟಿ ಬರ್ಲಿಕ್ಕೂ ಇಲ್ಲಿ ಜನ ಕೂಡ ಸಾಕ್ಷಿ ಅಂತ ಹೇಳ್ಬೋದು. ಶಿವಮೊಗ್ಗದಿಂದ ನಮ್ಮ ತುಳುನಾಡಿನಲ್ಲಿ ಬಂದು ನವದುರ್ಗೆ ಮತ್ತು ಶಾರದೆ ವಿಗ್ರಹಗಳನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದೇನೆ. ಮೊದಲು ಒಂದು ಹಲಗೆ ಮೇಲೆ ಪೋಲ್ಸ್ ನಲ್ಲಿ ಆರ್ಮಿಚರನ್ನೆಲ್ಲ ರೆಡಿ ಮಾಡ್ಬಿಟ್ಟು ಹುಲ್ಲಿನಿಂದ ಆಕೃತಿಯನ್ನೆಲ್ಲ ಕೊಟ್ಟು ಮತ್ತೆ ಹೊಟ್ಟು ಮತ್ತೆ ಮಣ್ಣನ್ನ ಮಿಕ್ಸ್ ಮಾಡ್ಬಿಟ್ಟು ಅದರಿಂದ ಶೇಪ್ ಮಾಡ್ತಾ ಹೋಗ್ತೀವಿ. ಮತ್ತೆ ಆಮೇಲೆ ಹಂಚಿನ ಫ್ಯಾಕ್ಟರಿ ಮಣ್ಣನ್ನು ಉಪಯೋಗ ಮಾಡ್ಕೊಂಡು ಫಿನಿಶಿಂಗ್ ಬರೋ ಹಾಗೆ ಕೆಲಸ ಮಾಡ್ತಾ ಹೋಗ್ತೇವೆ. ನಾವು ಚೌತಿಗಿಂತ ಮುಂಚೆ ನಾವು ಈ ಕೆಲಸವನ್ನ ಶುರು ಮಾಡ್ತೀವಿ. ಸುಮಾರು 40 ರಿಂದ 45 ದಿವಸಗಳ ಕಾಲ ಹಗಲು ರಾತ್ರಿ ನಾವು ನವದುರ್ಗೆ ಮತ್ತೆ ಶಾರದೆ ಗಣಪತಿ ವಿಗ್ರಹಗಳನ್ನ ರಚನೆಯಲ್ಲಿ ಸಮಯವನ್ನು ತಗೊಳ್ತೇವೆ. ಸುಮಾರು ಒಂದು 17 ರಿಂದ 18 ಜನ ಆರ್ಟಿಸ್ಟ್ಗಳು ನಮ್ಮೊಟ್ಟಿಗೆ ತಂಡದಲ್ಲಿ ಇದ್ದಾರೆ. ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ಮೂರ್ತಿ ಕೂಡ ಅಷ್ಟೇ ಸಾತ್ವಿಕವಾಗಿ ಬರ್ತದೆ. ಹಂಗಾಗಿ ಮನಸ್ಸು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಾನು ದೇವ್ರ ಹತ್ರ ಒಂದೇ ಕೇಳೋದು, ನೀವ್ ಹೇಗಿದ್ದೀರಾ ನನ್ನ ಮನಸ್ಸು